ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು 3 ಜನ ರೆಡಿಯಾಗಿ ವರ್ತೂರ್ ಜಾತ್ರೆಗೆ ಹೋಗ್ತಿದ್ದೀವಿ. ವರ್ತೂರ್ ಜಾತ್ರೆ ಇದೇ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲೇ ಇರುತ್ತೆ. ಬ್ರಹ್ಮ ರಥೋತ್ಸವ ಇದೆ. ಸೊ ಅದಕ್ಕೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಅವ್ರು ಡ್ಯೂಟಿಗೆ ಹೋಗಿದ್ದಾರಲ್ಲ, ಇನ್ನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು 3 ಜನನೇ ಹೋಗ್ತಿದ್ದೀವಿ. ಗಮ್ಯ ಅಂಡ್ ಗವ್ಯ ಇಬ್ರು ಹಾಯ್ ಮಾಡ್ರಿ. ಓಕೆ ಅಂಡ್ ಗಮ್ಯ ಅಂಡ್ ಗವ್ಯ ಡ್ರೆಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಹೊಸ ಡ್ರೆಸ್ ಅಲ್ಲ, ಹಳೆ ಡ್ರೆಸ್ಸೇ. ಗವ್ಯ ಹಾಕೊಂಡಿರೋದು ಹಳೆ ಡ್ರೆಸ್ಸೇ. ನಮ್ ಗವ್ಯ ಹಾಕೊಂಡಿರೋ ಡ್ರೆಸ್ ಗಮ್ಯ ಫಸ್ಟ್ ಬರ್ಡೇಗೆ ತಂದಿರೋದು. ಅದು ಹೊಸ ಡ್ರೆಸ್ ಅಂತ ಹೇಳಿದ್ದೀನಿ ನಾನು. ಇಲ್ಲಾಂದ್ರೆ ಅವಳು ಆಕ್ಸೆಪ್ಟ್ ಮಾಡಲ್ಲ, ಹಳೆ ಡ್ರೆಸ್ ಅಂದ್ರೆ ಅವಳು ಆಕ್ಸೆಪ್ಟ್ ಮಾಡಲ್ಲ. ಸೊ ಅದರಿಂದ ಹೊಸ ಡ್ರೆಸ್ ಅಂತ ಹೇಳಿದ್ದೀನಿ. ಗವ್ಯ ಹೊಸ ಡ್ರೆಸ್ ಅಲ್ವಾ ನಿಂದು? ತುಂಬಾ ಚೆನ್ನಾಗಿದೆ ಗವ್ಯದ ಹೊಸ ಡ್ರೆಸ್. ಗಮ್ಯದು ಕೂಡ ಹಳೆ ಡ್ರೆಸ್ಸೇ, ಮತ್ತು ಹೊಸ ಡ್ರೆಸ್ ಅಂತಾನೆ ಹೇಳಿದ್ದೀನಿ. ಇವ್ರಿಗೆ ಯಾವಾಗ್ಲೂ ಹೊಸ ಡ್ರೆಸ್ ಬೇಕು ಅಂತ. ನಿಂದು ಹೊಸ ಡ್ರೆಸ್. ಗಮ್ಯ ಅಂಡ್ ಗವ್ಯ ಇಬ್ರು ಹೇಗ್ ಕಾಣಿಸ್ತಿದಾರೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಗವ್ಯ ಅಂಡ್ ಗಮ್ಯ, ನೀನ್ ಕೇಳು ಗವ್ಯ, ನನ್ ಬಾಳೆ ಚೆನ್ನಾಯ್ತಾ? ಹೋಗು. ವರ್ತೂರ್ ಜಾತ್ರೆ ಯಾವಾಗಲೂ ಮಧ್ಯಾಹ್ನ ಟೈಮಲ್ಲೇ ಇರುತ್ತೆ. ಲೈಕ್ 12:30ಗೆ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದು 2 o'clock ಆಗಿಬಿಟ್ಟಿದೆ. ಇನ್ನು ಹೆಂಗೋ ಲೇಟ್ ಆಗಿಬಿಟ್ಟಿದೆ. ಇನ್ನು ಆರಾಮಾಗೆ ಹೋಗೋಣ, ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋಗ್ತಿದ್ವಿ. ಈಗ ಮನೆಯಿಂದ ಬಸ್ ಸ್ಟಾಪ್ಗೆ ಬಂದ್ವಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ವರ್ತೂರ್ಗೆ 5 to 10 minutes ಒಳಗೆ ರೀಚ್ ಆಗ್ತೀವಿ. ಇಲ್ಲಿ ಸ್ವಲ್ಪ ಬಿಸಿಲಿದೆ, ಅದಕ್ಕೆ ಇಲ್ಲೊಂದು ಶಾಪ್ ಕ್ಲೋಸ್ ಆಗಿತ್ತು. ಇಲ್ಲೇ ಶಾಪ್ ಮುಂದೆ ಕೂತಿದ್ದೀವಿ. ಸೊ ಹೆಂಗೋ ಬಸ್ ಅಂತೂ ಬಂತು. ಬಸ್ ಹತ್ಕೊಂಡು ಈಗ ವರ್ತೂರ್ಗೆ ರೀಚ್ ಆಗಿಬಿಟ್ವಿ. ಬ್ರಹ್ಮ ರಥೋತ್ಸವ 12:30ಗೆ ಮುಗಿಸಿ ಇದು ತೇರು ಇಲ್ಲಿ ನಿಲ್ಲಿಸಿದ್ದಾರೆ. ನಾವು ಬಂದಿದ್ದು ಈಗ 2:30 ಆಗಿಬಿಡ್ತು. ಇಲ್ಲಿ ಬ್ರಹ್ಮ ರಥೋತ್ಸವ ಬಂದು ವೆಂಕಟೇಶ್ವರ ಸ್ವಾಮಿದು. ಸೊ ಇಲ್ಲಿ ನಾವಿನ್ನೆಲ್ಲ ಮುಗ್ದೋಗಿತ್ತಲ್ಲ, ಬಂದುಬಿಟ್ಟು ಇಲ್ಲಿ ದೇವ್ರಿಗೆ ಕೈ ಮುಗಿದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸೈಡ್ಗೆ ಹೋಗಿ ಪ್ರಸಾದ ತೊಗೊಂಡ್ವಿ. ಬಟ್ ಇದು ತೇರು ಅಲಂಕರಣ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಫುಲ್ಲು ಹೂವಿನ ಡೆಕೋರೇಷನು ಸಖತ್ತಾಗಿ ಮಾಡಿದ್ದಾರೆ. ದೇವಸ್ಥಾನ ಆ ಕಡೆ ಇದೆ ಅಂತೆ, ಇನ್ನೊಂದು ಬೇರೆ ಕಡೆ. ಸೊ ಇಲ್ಲಿ ತೇರನ್ನ ನಿಲ್ಲಿಸಿದ್ದಾರೆ. ಇನ್ನು ನಾವು ದೇವಸ್ಥಾನ ಕಡೆ ಎಲ್ಲ ಹೋಗಿಲ್ಲ, ಫುಲ್ ರಶ್ ಇತ್ತು. ಪ್ರಸಾದ ಎಲ್ಲ ಕೋಸಂಬರಿ, ಮಜ್ಜಿಗೆ ಮತ್ತು ಪಾನಕ, ಮೊಸರನ್ನ, ವಾಂಗಿಬಾತ್ ಅದೆಲ್ಲ ಪ್ರಸಾದ ಕೊಡ್ತಿದ್ರು. ಅಲ್ಲಿ ಸರಿಯಾಗಿ ನಿಂತ್ಕೊಂಡು ಪ್ರಸಾದ ತಿನ್ನೋಕ್ಕೂ ಪ್ಲೇಸ್ ಇರಲಿಲ್ಲ. ಹಾಗೆ ನಿಂತ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ಮಕ್ಕಳು ಎಲ್ಲ ಹೀಗೆ ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ. ಇಯರಿಂಗ್ಸ್ ನೋಡಿ ಎಷ್ಟು ಸಖತ್ತಾಗಿದೆ. ಆಮೇಲೆ ಇದೆಲ್ಲ ಮಕ್ಕಳದು ಆಟ ಸಾಮಾನು, ಮತ್ತು ಇದೆಲ್ಲ ಸರ, ಆಮೇಲೆ ಟೆಡ್ಡಿ ಬೇರ್ಸ್ ಎಲ್ಲ ಇದೆ. ಸೊ ಮೇಕಪ್ ಐಟಮ್ಸ್ ನೋಡಿ. ಆ್ಯಂಡ್ ಇದು ಕೇರಳ ಸ್ಟೈಲಲ್ಲಿ ಅವರೇನೋ ಡ್ರಮ್ಸ್ ಹೊಡೆಯೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಿದ್ರು. ವರ್ತೂರ್ ರೋಡೆಲ್ಲ ಇಷ್ಟು ಖಾಲಿ ಇರೋದೇ ಇಲ್ಲ. ಬಟ್ ಜಾತ್ರೆ ಇರೋದ್ರಿಂದ ಒಂದು 3 hours ಬಸ್ನ ಸ್ವಲ್ಪ ಸ್ಟಾಪ್ ಮಾಡಿಸಿದ್ದಾರೆ. ಇಲ್ಲಿ ಪಾತ್ರೆ ಸಾಮಾನು ನೋಡಿ ಏನು ತೊಗೊಂಡ್ರು 100 rupees. ಒಂಥರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ನಾನದು ತೊಗೊಂಡಿಲ್ಲ. ಆಮೇಲೆ ಇಲ್ಲಿ ನಮ್ಮ ಮಕ್ಕಳು ನೋಡಿ ಆರಾಮಾಗಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಈ ಬಲೂನ್ಸ್ ಅಂತೂ ಕೊಡಿಸು ಅಂತ ಕೇಳಿದ್ರು. ನಾನಂತೂ ಕೊಡ್ಸೋಕೆ ಹೋಗಿಲ್ಲ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತಾರೆ. ಇದು ಅಚ್ಚು ನಿಮ್ಗೆ ನೆನಪಿದೆಯಾ? ನಾವು ಮಕ್ಕಳಿದ್ದಾಗೆಲ್ಲ ಕೈಗೆಲ್ಲ ಹಾಕ್ಸ್ಕೊತಿದ್ವಿ. 1 ರೂಪಾಯಿ 2 rupees ಎಲ್ಲ ಕೊಟ್ಬಿಟ್ಟು. ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. 50 rupees ಆ ಥರ ಹೇಳಿದ್ರು. ದೊಡ್ಡವ್ರದ್ದು ಚಿಕ್ಕವ್ರದ್ದು ಎಲ್ಲನೂ ಅದೇ ಥರ ಹೇಳಿದ್ರು. ಇನ್ನು ಇಲ್ಲೇನೋ ಬ್ಯಾಂಗಲ್ಸ್ ಸ್ವಲ್ಪ ತೊಗೊಂಡೆ. ಆಮೇಲೆ ಇದು 20 rupees ಐಟಮ್ಸ್ನ ಸ್ವಲ್ಪ ತೊಗೊಂಡೆ, ಕ್ಲಿಪ್ಸು ಆ ಥರ. ಇಲ್ಲಿ ಮುತ್ತಿಂದು ಸರ ಇತ್ತು, ಸೊ ಅದನ್ನು ತೊಗೊಂಡೆ. ಈ ಜಾತ್ರೆಯಲ್ಲೇ ಒಂದೊಂದು ಹತ್ರ ಒಂದೊಂದು ಥರ ರೇಟ್ ಹೇಳ್ತಾರೆ. ಇವ್ರು ಸ್ವಲ್ಪ ಪರವಾಗಿಲ್ಲ ಕಮ್ಮಿನೇ ಹೇಳಿದ್ರು. ಫಸ್ಟ್ ಒಂದು ಕಡೆ ಕೇಳಿದ್ರೆ ಅಲ್ಲಿ ರೇಟ್ ಹೇಳಿದ್ರು, ಅದಕ್ಕೆ ಇಲ್ಲೇ ತೊಗೊಂಡೆ. ಆಮೇಲೆ ಇಲ್ಲಿ ನಾವು ಎಕ್ಸಿಬಿಷನ್ ಒಳಗೆ ಬಂದ್ವಿ. ಇಲ್ಲಿ ನಮ್ಮ ಮಕ್ಕಳು ನೋಡಿ ಬಾ ನಾ ಇದರಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡ್ತಿದ್ದಾರೆ. ಆಮೇಲೆ ಹತ್ಸಾದ್ಮೇಲೆ ಅಳೋಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ನಾನು ಇದನ್ನು ಹತ್ಸಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ದಾರೆ. ಏರೋಪ್ಲೇನ್ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡಿದ್ರೆ ಇನ್ನು ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಹತ್ತಿಸಿದ್ವಿ. ಇದು 50 rupees ಏನೋ ಹೇಳಿದ್ರು ಒಬ್ರಿಗೆ. ಇಬ್ಬರನ್ನ ಹತ್ಸಿದ್ದೀವಿ. ಒಂದು 2 ನಿಮಿಷ ಆಟ ಆಡಿದ್ರು, ಆಮೇಲೆ ಅಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಇನ್ಯಾವ ಗೇಮು ಆಟ ಆಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಮನೆಗೆ ಬಂದುಬಿಟ್ವಿ. ಏನು ಗವ್ಯ ಏನದು? ಏನು ಗವ್ಯ ಅದು? ಟ್ಯಾಕ್ಟ್ರಿನಾ ನಿಂದು? ಹೌದಾ, ಸರಿ ಬನ್ನಿ. ಇವ್ರು ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಆಟ ಸಾಮಾನು 2 ತೊಗೊಂಡ್ರು. ತುಂಬ ಫೋರ್ಸ್ ಮಾಡಿಸಿದಕ್ಕೆ ಕೊಡಿಸಿದ್ದೀನಿ. ತುಂಬ ಜೋಶಲ್ಲಿ ಮನೆಗಂತೂ ಬಂದುಬಿಟ್ರು. ಫುಲ್ ಖುಷಿಯಾಗಿದ್ದಾರೆ. ಏನು ತಂದಿರೋದು ಗಮ್ಯ? ಏಯ್ ಕರೆಕ್ಟಾಗಿ ಹೇಳು, ಏನು ತಂದಿರೋದು ನಿಂದು? ಟ್ರ್ಯಾಕ್ಟರ್ ಗಮ್ಯ. ಟ್ರ್ಯಾಕ್ಟರು ಯಾರು ಸೆಲೆಕ್ಟ್ ಮಾಡಿದ್ದು? ನೀನೇನೋ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಯ್ತಲ್ವಾ?
ಓಯ್ ಗುಂಡು ಮರಿ, ಏನು ತಿಂತಿದ್ಯಾ? ಏನದು ತಿಂತಿರೋದು? ಚಾಕ್ಲೇಟಾ? ನೀನೇನು ತಗೊಂಡಿರೋದು? ಅಲ್ಲ, ನೀನು ಐಟಮ್ ಇದು ಆಟ ಸಾಮಾನು ಏನು ತಗೊಂಡಿರೋದು ನೀನು? ತಗೋ, ತೋರಿಸು. ಏನದು? 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 ಅಲ್ಲ, ಅದು ಏನದು ಅಂದೆ. JCBನಾ? JCBನಾ? ಹೌದಾ, ಇಷ್ಟ ಆಯ್ತಾ? ಹಾಯ್ ಫ್ರೆಂಡ್ಸ್, ಏನು ಮಮತಾ ವರ್ತೂರ್ ಜಾತ್ರೆಗೆಲ್ಲ ಹೋಗ್ಬಿಟ್ಟು ಜಾತ್ರೆನೇ ಮನೆಗೆ ತಗೊಂಡ್ ಬಂದಿದ್ದಲ್ಲ ಅಂತ ಅನ್ಕೊಂತಾ ಇದ್ದೀರಲ್ವಾ? ಹೌದು, ಜಾತ್ರೆಯಲ್ಲಿ ಸಿಗೋ ಐಟಮ್ಸ್ನ ನಾನು ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ. ಆ ಐಟಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವರ್ತೂರಲ್ಲೇ ಇದ್ದು 3 ಇಯರ್ಸಿಂದ ನಾವು ವರ್ತೂರಲ್ಲೇ ಇದ್ವಿ, ಬಟ್ ಯಾವತ್ತೂ ವರ್ತೂರ್ ಜಾತ್ರೆಗೆ ಹೋಗಿರ್ಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು, ಬಟ್ ನೆನಪು ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಆ ಐಟಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಇದು ಕ್ಲಿಪ್ಸ್ ನೋಡಿ, ಇದು 20 ರುಪೀಸು, ಫುಲ್ಲು ಶೀಟು 12 ಏನೋ ಇದೆ. ಇದು ಮಕ್ಕಳಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಬ್ಯಾಂಗಲ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಬ್ಯಾಂಗಲ್ಸು ಮುತ್ತೊಂದೊಂಥರ, ಬಟ್ ನಾವು ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗೇ ಬಾಳಿಕೆ ಬರುತ್ತೆ. ಇದು 50 ರುಪೀಸ್ ಏನೋ ಹೇಳಿದ್ರು, ಇನ್ನು 50 ರುಪೀಸ್ಗೆ ತೊಗೊಂಬಂದೆ. ಗವ್ಯದು ಮತ್ತು ಗಮ್ಮೆಗೂ ಇಬ್ರಿಗೂ ತೊಗೊಂಡಿದ್ದೀನಿ. ಇನ್ನು ದೊಡ್ಡವ್ರಿಗೆ ಈ ಥರದ್ರಲ್ಲಿ ಸಿಕ್ಕಿಲ್ಲ ನನಗೆ, ಅದಕ್ಕೆ ನಾನಂತೂ ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ಇದು ಸರ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ನನಗಂತೂ ರಿಯಲಿ ತುಂಬ ಇಷ್ಟ ಆಯಿತು. ಇದು 80 ರುಪೀಸ್ ಏನೋ ಹೇಳಿದ್ರು ಅವರು. ನಾನು 60 ರುಪೀಸ್ ಆ ಥರ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ನನಗೆ ಮತ್ತು ನಮ್ಮ ನಾದಿನಿ ಅವ್ರಿಗೂ ಅಂತ ಹೇಳ್ಬಿಟ್ಟು ಒಂದು 3 ಅಥವಾ 3 ಸರ ತೊಗೊಂಡು ಬಂದಿದ್ದೀನಿ. ಇದಂತೂ ನನಗೆ ಸಖತ್ ಇಷ್ಟ ಆಯಿತು. ನನಗೆ ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಸ್ಯಾರೀಸ್ಗೂ ಕೂಡ ಚೆನ್ನಾಗಿರುತ್ತೆ, ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಆಮೇಲೆ ಇದು ಕ್ಲಿಪ್ ನೋಡಿ, ಇದು 20 ರುಪೀಸು. ಇದು ಸ್ವಲ್ಪ ಸ್ಟೋನ್ದು ಚೆನ್ನಾಗಿದೆ. ಇದು ಹೇರ್ ಬ್ಯಾಂಡ್ ನೋಡಿ ಮಕ್ಕಳದು, ಇದು ಕೂಡ 20 ರುಪೀಸ್ ಒಂದು. ಆಮೇಲೆ ಇದು ಬ್ಯಾಂಡ್ಸ್ ನೋಡಿ, ಇದು ರಬ್ಬರ್ ಬ್ಯಾಂಡ್ಸು ಲೈಕ್ ಮಕ್ಳಿಗೆ ಹಾಕೋಕ್ಕೆ, ಅದು 20 ರುಪೀಸು. ಇದು ಸೇಫ್ಟಿ ಪಿನ್ಸು ಕೂಡ 20 ರುಪೀಸೇ ಇದೆಲ್ಲ. ಆಮೇಲೆ ಇದು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನಾನು ಜಾಸ್ತಿ ಯೂಸೇ ಮಾಡಲ್ಲ. ಇನ್ನು ಇದೊಂದು ಇರಲಿ ಅಂತ ತೊಗೊಂಡು ಬಂದೆ 20 ರುಪೀಸು. ಇಷ್ಟೇ ಫ್ರೆಂಡ್ಸ್ ನಾನು ತೊಗೊಂಡಿರೋದು, ಜಾಸ್ತಿ ಐಟಮ್ಸ್ ಏನೂ ತೊಗೊಳಕ್ಕೆ ಹೋಗಿಲ್ಲ. ಲೈಕ್ ಇದನ್ನು ನಾವು ಸೇಫ್ಟಿಯಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗೇ ಬಾಳಿಕೆ ಬರುತ್ತೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲ ಅಂತ ನಾವು ಎಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ರಿಯಲಿ ಇವು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗವ್ಯ ಹಾಕ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ದೊಡ್ಡವ್ರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಈ ಥರ ಸರ ಎಲ್ಲ ತೊಗೊಂಡೆ. ನಮ್ಮ ನಾದಿನಿಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಆಮೇಲೆ. ಇದು 500 ರುಪೀಸ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಲೈಕ್ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದೆ ಓನ್ಲಿ 500 ರುಪೀಸು. ಇಷ್ಟರಲ್ಲೇ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಆಟಾಡ್ಸ್ಕೊಂಡು ಬಾ ಅಂತ ಹೇಳಿದರು. ಇದೊಂಥರ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ಇಷ್ಟರಲ್ಲೇ ನಾವೆಲ್ಲ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಗೇಮ್ ಅಷ್ಟೇ ಆಟಾಡ್ಸ್ಕೊಂಡು ಬಂದೆ ಅಷ್ಟೇ ನಾನು. ಸೊ ಆರ್ಟಿಫಿಷಿಯಲ್ ಐಟಮ್ಸ್ಗೆಲ್ಲ ನಾನು ಜಾಸ್ತಿ ದುಡ್ಡಿಡಕ್ಕೆ ಹೋಗಲ್ಲ. ಲೈಕ್ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ನಾವು ಚಿಕ್ಕ ಮಕ್ಕಳಿದ್ದಾಗ ಯಾವಾಗಲೂ ಹೇಳ್ತಿದ್ರು, ಆರ್ಟಿಫಿಷಿಯಲ್ ಐಟಮ್ಸ್ಗೆ ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಹೇಳ್ತಿದ್ರು. ಸೊ ಅವಾಗ ಕೂಡ ನಾವು ಜಾಸ್ತಿ ಅಮೌಂಟ್ ಎಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಆ ಆರ್ಟಿಫಿಷಿಯಲ್ ಐಟಮ್ಸ್ಗೆ. ಸೊ ಇವಾಗ ಕೂಡ ನಾನು ಈ ಥರ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಲೈಕ್ ಈ ಥರ ಚೀಪ್ ಆ್ಯಂಡ್ ಬೆಸ್ಟ್ ಫುಟ್ಪಾತಲ್ಲಿ ಸಿಗೋ ಐಟಮ್ಸೇ ಜಾಸ್ತಿ ಪರ್ಚೇಸ್ ಮಾಡ್ತಿರ್ತೀನಿ. ಅಂದರೆ ನಾವು ಸುಮ್ಮನೆ ಐಫೈಗೆಲ್ಲ ಹೋಗ್ಬಾರ್ದು. ಐಫೈಗೆಲ್ಲ ಹೋದರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋಬೇಕಷ್ಟೇ. ಇದೇ ಐಟಮ್ಸು ನಾವು ಬ್ಯಾಂಗಲ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ 50 ರುಪೀಸ್ 100 ರುಪೀಸ್ ಎಲ್ಲ ಹೇಳ್ತಾರೆ. ನೋಡಿ ಎಷ್ಟು ಕಿತ್ತಾಡ್ತಾರಂತ ನೋಡಿ. ಜಾತ್ರೆ ಎಲ್ಲ ಆದಮೇಲೆ ನೈಟು ದೇವ್ರನ್ನ ತಗೊಂಡು ಈ ಥರ ಬೆಳ್ಳಿ ರಥ ಅಲ್ಲಿಟ್ಬಿಟ್ಟು ಮೆರವಣಿಗೆ ಮಾಡ್ತಾರೆ. ಇದು ಆಲ್ಮೋಸ್ಟ್ ಈ ಗುಂಜೂರಲ್ಲಿ ವರ್ತೂರಲ್ಲಿ ಏನೇ ಜಾತ್ರೆ ನಡೆದ್ರೂ ಇದೇ ಥರನೇ ಮಾಡ್ತಾರೆ. ನನಗಂತೂ ಇದೊಂಥರ ತುಂಬ ಇಷ್ಟ ಆಯಿತು, ಸಖತ್ತು. ದೇವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ವಿ. ಇಲ್ಲಿ ಯಾರಾದರೂ ಪೂಜೆ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೋಬೋದು. ಇಲ್ಲಿ ನೋಡಿ ನಮ್ಮ ಮಕ್ಕಳು ಇನ್ನೂ ಆಟ ಆಡ್ತಾನೆ ಇದ್ದಾರೆ. ಟೈಮ್ 8 ಗಂಟೆ. ಇಲ್ಲಿ ನೋಡ್ರಿ, ಹಾಯ್ ಗಮ್ಯಾ, ಸಿಟ್ ಪ್ರಾಪರ್ಲಿ. ಗಮ್ಯ ವಿಜಯಲಕ್ಷ್ಮಿ ಸೈಕಲಲ್ಲಿ ಕೂತಿದ್ದಾಳೆ. ಆಮೇಲೆ ಗವ್ಯ ಜಾನು ಸೈಕಲಲ್ಲಿ ಕೂತಿದ್ದಾಳೆ. ಇಲ್ಲಿ ಇನ್ನೊಂದು ಪಾಪು ಚಿಕ್ಕ ಸೈಕಲಲ್ಲಿ ಕೂತಿರೋದು. ಆಮೇಲೆ ಇಲ್ಲಿ ಇನ್ನೊಂದು ಹುಡುಗ ಸ್ಕೇಟಿಂಗ. ವೆರಿ ಗುಡ್. ಮುಂದೆ ಬರೋ, ಸ್ವಲ್ಪ ಮುಂದೆ ಬರೋ. ವೆರಿ ಗುಡ್. ಓಕೆ, ಗೋ. ಬಾ 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 ಮುಂದೆ ನೋಡು. ವೆರಿ ಗುಡ್. ಮುಂದೆ ರೋಡ್ ನೋಡಬೇಕು, ರೋಡ್ ನೋಡು.
ಗಮ್ಯ ಸೈಕಲ್ ತುಳಿಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮಕ್ಳ ಜೊತೆ ಹೀಗೆ ಒಂದು 1 ಅವರ್ 2 ಅವರ್ಸ್ ರೋಡಲ್ಲಿ ಆಟ ಆಡ್ತಿರ್ತಾರೆ. ಅಂದರೆ ಲಾಸ್ಟ್ ಅಂದರೆ 8 ಗಂಟೆ ಒಳಗೆ ಇನ್ನು ಮನೆಗೆ ಹೋಗ್ಬಿಡ್ತೀವಿ. ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದೆ ಗವ್ಯ? ನೋಡಿ ಕರ್ಡ್ ರೈಸ್ ತಿಂತಿದ್ದಾಳೆ. ಒಂದು ಚಿಕ್ಕ ಬೌಲಲ್ಲಿ ಕರ್ಡ್ ರೈಸ್ ಹಾಕ್ಕೊಟ್ಟಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ಪೂನಾ ತಿನ್ನು. ತಿನ್ನಬೇಕು ಗುಡ್ಗರ್ಲು. ತಿನ್ನು ಕಂದಮ್ಮ. ಗವ್ಯ ನಿಂಗೆ ಬೊಟ್ಟೆ ಯಾರು ಇಟ್ಟಿದ್ದು ಅಷ್ಟು ದೊಡ್ಡದು? ಅದು ಯಾರು? ಗಮ್ಯದ ನೋಡ್ರಿ. ಅವ್ರು ಇಟ್ರ? ಆಂಟಿ ಇಟ್ರ? ಪಕ್ಕದ ಮನೆ ಆಂಟಿ ಇಟ್ರ ಬೊಟ್ಟು? ಗಮ್ಯ ಅಳಿಸ್ಕೊಂತಿದ್ದಾಳೆ. ಗಮ್ಯ ಬ್ಯಾಡ್ ಗರ್ಲ್ ಆಗಬಾರ್ದು. ಗವ್ಯ ನಿನ್ ತಿನ್ನ ಕಂದಮ್ಮ. ಬೇಗ ಬೇಗ ಮೊಮ್ಮ ತಿಂದು ಪಚ್ಚಳನ. ಪಚ್ಚಳಲ್ವಾ? ಯಾಕೆ? ಏನು ಮಾಡ್ತೀಯ ಪಚ್ಚಲ್ದಂಗೆ? ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.